ಮೈಸೂರು ನಗರದಲ್ಲಿ ಕಳವು ಪ್ರಕರಣಗಳನ್ನು ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದು, ಚಿನ್ನ, ಬೆಳ್ಳಿ, ವಾಹನ, ನಗದು ಸೇರಿದಂತೆ ಕದ್ದ ವಸ್ತುಗಳನ್ನು ಅವುಗಳ ಮಾಲೀಕರಿಗೆ ತಲುಪಿಸಲಾಗಿದೆ ಎಂದು ಪೊಲೀಸ್ ಆಯುಕ್ತೆ ಸೀಮಾ ಲಾಟ್ಕರ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಅವರು ಸರಸ್ವತಿಪುರಂ, ಕುವೆಂಪು ನಗರ, ಲಷ್ಕರ್, ವಿದ್ಯಾರಣ್ಯಪುರಂ, ವಿಜಯನಗರ, ಮೇಟಗಳ್ಳಿ, ಮಂಡಿ ಹಾಗೂ ನರಸಿಂಹರಾಜ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ನಡೆದಿದ್ದ ಕಳವು ಪ್ರಕರಣಗಳಲ್ಲಿ ಸುಮಾರು 2,96,00,000 ಮೌಲ್ಯದ ಚಿನ್ನಾಭರಣವನ್ನು ವಶಕ್ಕೆ ಪಡೆಯಲಾಗಿದೆ ಎಂದರು. ಒಂಟಿ ಮನೆಗಳನ್ನು ಗುರಿಯಾಗಿಸಿ ದರೋಡೆ ಮಾಡಿರುವುದು ಹಾಗೂ ಪರಿಚಯಸ್ಥರಂತೆ ನಂಬಿಸಿ ಕಳ್ಳತನ ಮಾಡಿರುವುದು ಪತ್ತೆಯಾಗಿದೆ. 2026ನೇ ಸಾಲಿನಲ್ಲಿ 30 ಕೆಜಿ ಗಾಂಜಾವನ್ನು ಸೀಸ್ ಮಾಡಲಾಗಿದೆ. 2 ಕೆಜಿ 50 ಗ್ರಾಂ ಚಿನ್ನ, 5 ಕೆಜಿ 312 ಗ್ರಾಂ ಬೆಳ್ಳಿ, 57 ವಾಹನಗಳು, 10 ಲಕ್ಷ ನಗದನ್ನು ವಶಕ್ಕೆ ಪಡೆದು ಮಾಲೀಕರಿಗೆ ತಲುಪಿಸಲಾಗಿದೆ ಎಂದರು. ಏಳು ವಾಹನಗಳು ಹಾಗೂ 10 ಲಕ್ಷ ನಗದು ಮತ್ತು ಇತರ ಸ್ವತ್ತುಗಳ ವಶ. ಅದೇ ರೀತಿ 2026 ಸ್ಟಾರ್ಟ್ ಆದಮೇಲೆ ಜನವರಿಯಿಂದ ಇಲ್ಲಿವರೆಗೂ 22 NDPS ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿದ್ದೀವಿ. ಅದ್ರ ಜೊತೆಗೆ 30 ಕೆಜಿ 255 ಗ್ರಾಂ ಗಾಂಜಾ, 311 ಗ್ರಾಂ ಹಾಗೂ 579 ಮಿಲಿಗ್ರಾಂ ಸಿಂಥೆಟಿಕ್ ಡ್ರಗ್ಸನ್ನು ಸೀಸ್ ಮಾಡಿದೆ. ಅದೇ ರೀತಿ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಒಂದು ಆರೋಪಿನ ಬಂಧಿಸಿ ಒಂದು ಹೌಸ್ HPT ಕೇಸಿನ ಪತ್ತೆ ಮಾಡಿದ್ದಾರೆ. ದೂರುದಾರರಾದ ರಾಣಿ ತಮ್ಮ ಮನೆ ಮುಂದೆ ನಿಲ್ಲಿಸಿದ್ದ ಕಾರನ್ನು ಕಳವು ಮಾಡಲಾಗಿತ್ತು. ಪೊಲೀಸರು ಕಾರನ್ನು ಪತ್ತೆ ಹಚ್ಚಿ ನಮಗೆ ಒಪ್ಪಿಸಿದ್ದಾರೆ ಎಂದರು. ನನ್ನ ಕಾರ್ ಮನೆ ಮುಂದೆ ನಿಂತಿತ್ತು, ಕಾರ್ ಕಳ್ತನ ಆಗಿತ್ತು. ವಿಜಯನಗರ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ವಿ. ಅವರು ನಮ್ಮ ಕಾರ್ನ ಉಟ್ಕೊಟ್ಟಿದ್ದಾರೆ. ತುಂಬ ಸಂತೋಷ ಆಯಿತು ಸರ್. 2 ಡೇಸಲ್ಲೇ ಸಿಕ್ತು ಕಾರು. ಸೊ ತುಂಬ ಸಂತೋಷ ಆಯಿತು. ಆಕಾಶಾದಿತ್ಯ ನಗರದ ರೈಲ್ವೆ ನಿಲ್ದಾಣದ ಮುಂದೆ ಡ್ರಾಪ್ ಕೇಳುವ ನೆಪದಲ್ಲಿ ಬಂದು ಹಲ್ಲೆ ನಡೆಸಿ ಒಡವೆ ಮತ್ತು ಕಾರನ್ನು ಕಸಿದುಕೊಂಡು ಪರಾರಿಯಾಗಿದ್ದರು ಎಂದರು. ಪ್ರತಿ ರೀತಿಯಲ್ಲಿ ನನಗೆ ಎವ್ರಿ ಸಪೋರ್ಟ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಏನೇ ಆಗಲಿ, ಕಳ್ಳರನ್ನು ಐಡೆಂಟಿಫೈ ಮಾಡೋದಾಗಲಿ, ಎವ್ರಿ ಒಂದು ಸಿಚುವೇಶನ್ ಅಲ್ಲಿ ನನಗೆ ಏನೇ ಡೌಟ್ಸ್ ಇದ್ದು ಏನೇ ಇದ್ರು ಸ್ಟೇಷನ್ ಇಂದ ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ದು, ತುಂಬಾ ಹೆಲ್ಪ್ಫುಲ್ ಆಗಿ ಸರ್ ಮತ್ತೆ ಸರ್ ಟೀಮ್ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ. ಆಟೋ ಚಾಲಕ ರವಿ ಬಸ್ ನಿಲ್ದಾಣ ಸಮೀಪ ನಿಲ್ಲಿಸಿದ್ದ ಆಟೋವನ್ನು ಕಳವು ಮಾಡಿದ್ದರು. ಪೊಲೀಸರು ಆಟೋವನ್ನು ಪತ್ತೆ ಮಾಡಿ ನಮಗೆ ವಹಿಸಿದ್ದಾರೆ ಎಂದು ತಿಳಿಸಿದರು. ಬೇಜಾನ್ ಲಾಕ್ಗಳಿದೆ. ಲಾಕ್ಗಳಂದ್ರೆ ಅವನ ಹತ್ರ ಎಕ್ಸ್ಟ್ರಾ ಫೇರ್ ಕೀಗಳಿದೆ, ಡೂಪ್ಲಿಕೇಟ್ ಕೀಗಳು. ಅದನ್ನ ಹಾಕ್ಬಿಟ್ಟು ತಗೊಂಡೋಗ್ಬಿಟ್ಟಿದ್ದ. ಹುಡುಕ್ಬಿಟ್ಟು ಇಲ್ಲಿ ಸುಮಾರು ಹುಡುಕಿ ಮೈಸೂರು ನಾನು ಹುಡುಕಿದೆ ಸರ್, ಎಲ್ಲ ಕಡೆ ಸಿಕ್ಕಿಲ್ಲ. ನಮ್ಮ ರಾಧಾ ಮೇಡಮ್ ಅವರು ಅರಸೀಕೆರೆನ ಮುಂದೆ ಹೋಗಿ ಹುಡ್ಕೊಟ್ರು. ಭಾಳ ಅವ್ರ ಮೇಲೆ ತುಂಬ ಗೌರವ ಇದೆ. ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ, ನಮ್ಮ ಮೇಡಮ್ ನಮ್ಗೆ ಬಿಟ್ಟರೆ ಏನು ಗತಿ ಇಲ್ಲ ಅಂತ ಹುಡ್ಕೊಟ್ರು. ತುಂಬ ಸಂತೋಷ ಆಯಿತು.